ಪರಮಸುಖದಂ ಕೇವಲ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷಕಂ ಏಕಂ ನಿತ್ಯಂ ವಿಮಲಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರು ತಂ ನಮಾಮಿ. ಯಾವ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳ ಅಪ್ಪಾಜಿ ಅವರ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹಾಗೂ ಪೂರ್ಣಾನಂದಪ್ಪ ಅವರ ಅಡಿದಾವರಲ್ಲಿ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ನಡೆದಾಡುವ ದೇವರಾಗಿ ನಮ್ಮ ನಿಮ್ಮೆಲ್ಲರಿಗೂ ಬೋಧನೆ ಮಾಡಿದಂಥ ಶ್ರದ್ಧಾನಂದಪ್ಪ ಅವರ ಪಾದಾರವಿಂದಕ್ಕೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ವೇದಿಕೆ ಮೇಲೆ ಎಲ್ಲ ಇರ್ತಕ್ಕಂಥ ಎಲ್ಲ ಸರ್ವ ಪೂಜ್ಯರ ಪಾದಾರವಿಂದಕ್ಕೂ ಪಡಮಾಡುತ್ತಾ ಹಾಗೂ ಮಾತೋಶ್ರೀ ತಾಯಿಯವರ ದೀರ್ಘದಂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಎಲ್ಲ ಕೇಳುಗರ ತಂದೆ ತಾಯಿಗಳ ಪಾದಾರವಿಂದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇದು ತನು ಶರೀರ ಯಾಕೆ ಬಂದಿದೆ ಅಂತ ತಿಳ್ಕೊಂಡು ಪರ ಹೇಳಿದರು. ತನು ಅಂತಕ್ಕಂಥದ್ದು ಮೊದಲು ಇಲ್ಲಿ ತಂದು ಕುಂದಿರಿಸ್ಬೇಕು. ಮೊದಲೇ ತನುವನ್ನು ಕುಂದಿರಿಸಿದ ನಂತರ ಅದು ಮನಸ್ಸನ್ನು ನಂತರದಲ್ಲಿ ನಾವು ಕುಂದಿರಿಸ್ಬೇಕಾಗತ್ತೆ. ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಡಬೇಕಾದ್ರಂದ್ರೆ ಈ ಒಂದು ಅಪ್ಪಾಜಿಯವರ ಈ ನುಡಿಗಳನ್ನು ನಮನಗಳನ್ನು ನಾವು ಏನು ಮಾಡ್ಬೇಕಂದ್ರೆ ದಿನಾಲೂ ಅಳವಡಿಸ್ಕೋಬೇಕಾಗತ್ತೆ. ಅದಕ್ಕೆ ತನುವ ತಂದಿರಿಸಿ ಮೊದಲು ಇಲ್ಲಿ ತನುವ ತಂದಿರಿಸಿ ನಾವು ಏನು ಕೇಳಬೇಕಂದ್ರೆ ಇಲ್ಲೆಲ್ಲ ಕೇಳಬೇಕಾಗತ್ತೆ. ಕೇಳಿ ನಾವು ಅವನ್ನ ಅಳವಡಿಸ್ಕೋಬೇಕು. ಜೀವನದಲ್ಲಿ ಅವುಗಳನ್ನು ನಡೆಸಬೇಕು, ಪಾಲಿಸಬೇಕು. ನಾವು ಸಾಕಷ್ಟು ಅಪ್ಪ ಅವರು ಹೇಳಿದಂಥ ನುಡಿಗಳನ್ನು ಸಾಕಷ್ಟು ಪಾಲಿಸಿದವರಿಗೆ ಇವತ್ತು ಎಲ್ಲ ಆ ಗುರುನಾಥನ ದಯದಿಂದ ಎಲ್ಲರೂ ಚೆನ್ನಾಗಿದ್ದೀವಿ. ಅದಕ್ಕೆ ನಾವು ಇವತ್ತು ಆಗಲೇ ಸಾಕಷ್ಟು ಜನ ನಾವೇನಾಗಿವೆ ಅಂದ್ರೆ ಈ ಆಧ್ಯಾತ್ಮದಿಂದ ಭಾಳಷ್ಟು ಜನ ಹಿಂದುಳಿದೀವಿ. ಅದಕ್ಕೆ ಏನು ಮಾಡಬೇಕಾಗಿದೆ ಅಂದ್ರೆ ಈ ನಾವು ಮನುಷ್ಯ ಜನ್ಮ ಸಾರ್ಥಕ ಆಗಬೇಕಾದ್ರಂದ್ರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಇಂಥ ಒಂದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಬೇಕು. ಎಲ್ಲ ಈ ಒಂದು ಕಾರ್ಯಕ್ರಮವನ್ನು ಬಂದು ಈ ಒಂದು ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು. ಈ ಒಂದು ಕಾರ್ಯಕ್ರಮ ಲೋಕ ಕಲ್ಯಾಣಕ್ಕಾಗಿ ಅಪ್ಪಾಜಿಯವರು ಮಾಡಿಕೊಂಡು ಬಂದಂಥ ಕಾರ್ಯಕ್ರಮ ಇದು. ಅಧಿಕ ಮಾಸದಲ್ಲಿ ಅಧಿಕ ವರ್ಷದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಈ ಜಪಯಜ್ಞಗಳು ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಲೋಕ ಕಲ್ಯಾಣಕ್ಕಾಗಿ ಮಾಡಿದಂಥ ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದೀರಿ. ಎಲ್ಲರೂ ಆ ಒಂದು ಪೂಜ್ಯರ ಕೃಪೆಗೆ ಪಾತ್ರರಾಗಿ ಹೋಗೋಣ ಅಂತ ತಿಳ್ಕೊಂಡು ನಾನು ಎರಡು ಮಾತನ್ನು ಮುಗಿಸುತ್ತೇನೆ. ಸಾಂಬ ಜೈ ನಮ ಪಾರ್ವತಿ ಶಿವರ ಮಹಾದೇವ್.